ನಾನು ನರ್ಸರಿಗೆ ಬಂದೆ, ನನ್ನ ಫೇವ್ರೆಟ್ ನರ್ಸರಿ ಗ್ರೀನ್ ವ್ಯಾಲ್ಯೂ ಏನಿದೆ ನೋಡಿ, ಅಲ್ಲಿ ಬಂದ್ವಿ ಸಹ್ಯಾದ್ರಿ ಹತ್ರ. ಸೊ ಇಲ್ಲಿ ನೋಡಿ ಪರ್ಪಲ್ ಕಲರ್ ಇದೆ. ಮನುಷ್ಯ ಹೇಳ್ತಾ ಇದ್ದಾಳೆ ಬೇಕು ಅಂತೇಳಿ. ಅಪ್ಪ ರೆಡಿ ಆಗಿದ್ದಾರೆ ತಗೊಳ್ಳಿಕ್ಕೆ. ನರ್ಸರಿ ಸುಮಾರು ಜನ ಇವರಿಗೊಂದು ನರ್ಸರಿ ಪ್ರೇಮ. అయితే ఏది సమయంలో అప్పుడు రెడ్ మూజేసి చుక్కున దైకుంటే ఫుల్ చుక్క ಆಗ್ಬಿಡುತ್ತೆ. ಫುಲ್ಲು ಮಸ್ತ್ ಆಗ್ಬಿಡು, ಒಂದೇ ಮೀನು ಅದು ಮಸ್ತ್ ಆಗ್ಬಿಡು. ಕಲರ್ ಕಲರ್ದು ಕ್ಯಾಕ್ಟಸ್ ಉಂಟು. ನಮಗೆ ಏನು ಬೇಕು ನೋಡಿ ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಬಂದೆವು. ನಾನು ಯಾವುದು ಅಂತ ಇಲ್ಲಿ ತೋರಿಸೋದಿಲ್ಲ. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ನಾವು ಬೆಳಿಗ್ಗೆನೇ ದೇವಸ್ಥಾನಕ್ಕಂತ ಹೊರಟಿದ್ದೇವೆ, ತುಂಬ ಬೇಗ ಹೊರಟಿದ್ದೇವೆ. ಸೊ ಸುಮಾರು 8-8:30 ಗಂಟೆ ಆಗ್ತಾ ಬಂತು. ವ್ಯೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು, ಯಾಕಂದರೆ ಮಳೆ ಸ್ವಲ್ಪ ಕಡಿಮೆ ಇತ್ತು. ತುಂಬ ಬಿಸಿಲಿದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಟೆಂಪಲಿಗೆ ರೀಚ್ ಆದ್ವಿ. ಮದ್ದೂರು ಟೆಂಪಲಿಗೆ ಬಂದಿದ್ದೇವೆ, ಗಣಪತಿ ಟೆಂಪಲಿಗೆ ಬಂದಿದ್ದೇವೆ. ಸೊ ತುಂಬ ಚೆನ್ನಾಗಿದೆ. ಇಲ್ಲಿ ಮೀನು ಕೂಡ ಕಾಣಿಸ್ತಾ ಇತ್ತು, ಹಾಗೆ ಸ್ವಲ್ಪ ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇದ್ದಾನೆ. ಹಾಗೆಯೇ ನಾವು ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋ ಆಗಿಲ್ಲ, ಗೊತ್ತಿದೆ ನಿಮಗೆ. ಸೊ ಸ್ವಲ್ಪ ವಿಡಿಯೋ ಮಾಡಿದ್ದೇನೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಹೋಗೋಣ. ಹಾಗೆಯೇ ದೇವಸ್ಥಾನದಿಂದ ಮತ್ತೆ ಯಾವ ಕಡೆ ಹೋಗೋದು ಅಂತ ಇವ್ರು ಕೇಳ್ತಾಯಿದ್ರು. ಇಲ್ಲಿಂದ ಇನ್ನು ಹೊರಟ ನಂತರ ಯಾವ ಕಡೆ ಹೋಗೋಣ ಅಂತ ಕೇಳ್ತಾಯಿದ್ರು. ನೆಕ್ಸ್ಟ್ ನಾವು ಮಲ್ಲ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ತೀರ್ಥ ಸ್ನಾನ ಮಾಡಿಬಿಟ್ಟು ಅಲ್ಲಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ನಾನು ಮದ್ದೂರು ದೇವಸ್ಥಾನದಲ್ಲಿ ಸಿಕ್ಕಿರುವಂಥ ಅಪ್ಪ ಕಜ್ಜಾಯವನ್ನು ತಿಂತಾ ಇದ್ದೇನೆ. ಹಾಗೆ ನಾನು ಇಲ್ಲಿವರೆಗೆ ಈಗ ಮೋನಿ ಹೇಳಿರುವಂಥ ಜಾಗಕ್ಕೆ ಹೋಗಲಿಲ್ಲ. ಸೊ ಬನ್ನಿ ನೋಡೋಣ, ಮೋನಿ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಾ ಇದ್ದಾಳೆ ನನ್ನಲ್ಲಿ. ನೀವು ಬನ್ನಿ, ಆಮೇಲೆ ನಿಮಗೆ ಗೊತ್ತಾಗ್ತದೆ ಅಂತೇಳಿ. ಸೊ ಬನ್ನಿ ಹೋಗೋಣ. ಇಲ್ಲಿ ಯಾವುದೋ ಒಂದು ಬೀಚ್ ಇದೆ ಅಂತ ಮಗಳು ಹೇಳಿದ್ಲು. ನಿಜವಾಗ್ಲೂ ನನಗೆ ಅದರ ಹೆಸರು ಗೊತ್ತಿಲ್ಲ ಈಗ, ಯಾಕಂದರೆ ಮೋನಿಶಾ ಈಗ ಮನೆಯಲ್ಲಿಲ್ಲ. ಇಲ್ದಿದ್ರೆ ನಾನು ಹೇಳ್ತಾ ಇದ್ದೆ ಯಾವುದು ಬೀಚ್ ಅಂತೇಳಿ. ಏನೋ ಬೇಕಲ್ ಕೋಟೆ ಏನೋ ಹೇಳ್ತಾ ಇದ್ಲು. ನನಗೆ ಕರೆಕ್ಟಾಗಿ ನಾನು ಪ್ರೊನೌನ್ಸ್ ಮಾಡ್ತಾ ಇದ್ದೇನಂತ ಗೊತ್ತಿಲ್ಲ ನನಗೆ. ಆ ಕಡೆ ಹೋಗೋದಿದೆ ಅಂತ, ಬೀಚ್ನ ಹೆಸರು ಅಂತ ಹೇಳ್ತಾ ಇದ್ಲು. ಸೊ ನೋಡಿ ಈ ರೀತಿ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದು. ನಾನು ನಿಜವಾಗ್ಲೂ ಫಸ್ಟ್ ಟೈಮ್ ಇಂಥ ಪ್ಲೇಸಿಗೆ ಅಂತ ಹೋಗಿದ್ದಾನೆ. ನೋಡಿ ಎಷ್ಟು ಗ್ರೀನರಿ ಆಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಮನುಷ್ಯ ಇಲ್ಲಿ ಫೋಟೋ ತೆಗೆಯೋದಕ್ಕಂತೇಳಿ ನಿಂತಿದ್ದಾಳೆ. ಇಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ, ಬಿಲ್ಡಿಂಗ್ ಥರ, ಅದರ ಒಳಗೆ ಹೋಗೋಣ ಅಂತ ಹೇಳ್ತಾ ಇದ್ಲು ಅಪ್ಪನಲ್ಲಿ. ಬಟ್ ಅಪ್ಪ ಹೇಳ್ತಾ ಇದ್ರು ಪೂಜೆಗೆ ಲೇಟ್ ಆಗ್ತದೆ, ಒಳಗೆ ಹೋಗಲಿಕ್ಕೆ ಆಗೋದಿಲ್ಲ, ಈಗ ಬೇಡ ಹೋಗೋದು, ಇನ್ನೊಂದು ಸರಿ ಬಂದು ಹೋಗೋಣ ಅಂತ ಹೇಳ್ತಾ ಇದ್ರು. Let's go.
ಅದು ವಿಡಿಯೋ ಒಂದು ಮ್ಯಾಂಗೋ ಸಿಕ್ಕಿತು. ವಾವ್, ಸೂಪರ್ ಆಗಿದೆ, ಟೇಸ್ಟ್ ತುಂಬ ಟೇಸ್ಟಿಯಾಗಿದೆ. ಹೇಗಿದೆಯಾ?